ನಾಡಿಗೆ ಉತ್ತಮವಾದಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ನಮ್ಮ ತಂದೆಯವರ ಸಮಕಾಲೀನರು. ನಾನು ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥ ಮುಂಚೆನೇ ಅವರಿಂದ ಆಶೀರ್ವಾದ ಪಡೆಯಬೇಕು ಅಂತ ಹೇಳಿ ನನ್ನ ಉದ್ದೇಶ ಇದ್ದರೂ ಸ್ವಲ್ಪ ಸಮಯದ ಅಭಾವದಲ್ಲಿ ನಾನು ಭೇಟಿ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಸಮಯ ನಿಗದಿ ಮಾಡಿ ನಾನು, ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಅವರು, ಪುಟ್ಟರಾಜು ಅವರು ನಾವೆಲ್ಲ ಇವತ್ತು ಅವರ ಒಂದು ಆಶೀರ್ವಾದ ಪಡೆಯತಕ್ಕಂಥದ್ದಕ್ಕೆ ಏನು ಬಂದಿದ್ದೇವೆ. ಬಹುಶಃ ನನಗೆ ಹಿಂದೆ ಪ್ರಥಮವಾಗಿ ನಾನು ರಾಜಕೀಯ ಪ್ರವೇಶ ಮಾಡಿದಾಗ ಅವರೇ ಇವತ್ತು ಒಂದು ಅವತ್ತು ಆಶೀರ್ವಾದ ಮಾಡಿದಂಥ ದಿನವನ್ನು ನೆನ್ಕೊಂಡಿದ್ದಂಥದ್ದು ವಿಶೇಷ. ಪ್ರಥಮವಾಗಿ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಲೋಕಸಭೆಗೆ ಆ ಸಂದರ್ಭದಲ್ಲಿ ನನಗೆ ಆಶೀರ್ವಾದ ಮಾಡಿದಂಥ ಅವತ್ತಿನ ಸನ್ನಿವೇಶವನ್ನು ಅವರಿವತ್ತೇ ನೆನಪಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರು ನಮಗೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ನಾಡಿನ ಒಂದು ವಿಷಯದಲ್ಲಿ ಉತ್ತಮವಾದ ರೀತಿಯಲ್ಲಿ ನಾಡಿನ ಅಭಿವೃದ್ಧಿಗೆ ಒಂದು ಸಮಯವನ್ನು ಮೀಸಲಿಡಿ ಅಂತಕ್ಕಂಥ ಒಂದು ಹಿತವಚನವನ್ನು ಹೇಳಿ. ಮಂಡ್ಯ ರಾಜಕಾರಣದ ಬಗ್ಗೆ ಅವರೊಬ್ಬ ಒಂದು ಬಾರಿ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಅದು. ಅವರ ಒಂದು ಆಶೀರ್ವಾದ ಅಲ್ಲಿ ಅವರ ಅಭಿಮಾನಿಗಳು ಏನಿದ್ದಾರೆ ಅವರ ಅಭಿಮಾನಿಗಳು ಸಹ ಇವತ್ತು ನಾನು ಅವರ ಆಶೀರ್ವಾದ ಪಡೆದಿರ್ತಕ್ಕಂಥದ್ದು ನಮ್ಮ ತಂದೆಯವರ ಕಾಲದ ಸಮಕಾಲೀನರು ಅಂತಕ್ಕಂಥದ್ದು ಹೇಳಿದ್ದೇನೆ. ನಮ್ಮ ತಂದೆಗಿಂತಲೂ ಅವರು ಇನ್ನೂ ಬಹುಶಃ 6 ತಿಂಗಳು 1 ವರ್ಷ ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ. ಅವರ ಆಶೀರ್ವಾದ ನಮಗೆ ಮುಖ್ಯ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಆಶೀರ್ವಾದ ಪಡ್ತಾರೆ. ಥ್ಯಾಂಕ್ ಯು. ಸಿಎಂ ಕಾರ್ಯಕ್ರಮದಲ್ಲಿ ಬೆಂಗಳೂರಲ್ಲಿ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಗನ್ ಇರುವಂತ ವ್ಯಕ್ತಿ ಹೋಗಿ ಅವರಿಗೆ ಹಾರನ್ನು ಸನ್ಮಾನ ಮಾಡಿರುವಂತ ಒಂದು ಕಡೆ ವೈಫಲ್ಯ ಹೆಚ್ಚಾಗಿದೆ ಅಂತ ಹೇಳಿ. ಅದು ಸೆಕ್ಯೂರಿಟಿ ಅವರ ವೈಫಲ್ಯ ಅಷ್ಟೇ. ಈಗ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾರನ್ನು ತಪಾಸಣೆ ಮಾಡಲ್ಲ. ಅದು ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಭದ್ರತಾ ವೈಫಲ್ಯಗಳಾಗಬಾರ್ದು. ಅದಕ್ಕೆ ಮುಂಜಾಗ್ರತೆ ಕ್ರಮ ತಗೊಳ್ಳೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ನೋಡೋಣ, ಸುಪ್ರೀಂ ಕೋರ್ಟ್ನಲ್ಲಿ ಏನಿವತ್ತು 2 ವಾರ, ಯಾಕಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸುಪ್ರೀಂ ಕೋರ್ಟ್ ಮುಂದೆ ಏನು ಅರ್ಜಿ ಹಾಕಿದ್ದಾರೆ ಅದಕ್ಕೆ ಅರ್ಜಿಯಲ್ಲಿ ತೆಗೆದಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಬಹುಶಃ ಅವರು 2 ವಾರದ ಸಮಯ ತೆಗೆದುಕೊಂಡಿದ್ದಾರೆ ಸಾಲಿಸಿಟರ್ ಜನರಲ್ ಅವರು. ಅದು ಏನೇನು ವಿಷಯಗಳು ಪ್ರಸ್ತಾಪ ಆಗುತ್ತೆ ನೋಡೋಣ. ಮಂಡ್ಯಕ್ಕೆ ಯಾವಾಗಿಂದ ಪ್ರಚಾರಕ್ಕೆ ಹೋಗ್ತೀರಿ ಸರ್ ಅಧಿಕೃತವಾಗಿ? ಪಾಪ ಯಾರೋ ಕಾಂಗ್ರೆಸ್ ನಾಯಕರುಗಳು ಕುಮಾರಸ್ವಾಮಿ ಎಲ್ಲೋ ಕಾಣೆಯಾಗಿದ್ದಾರೆ ಅಂತ ಬೇರೆ ಒಂದಿದೇನೋ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹುಡ್ಕೊಂಡಿದ್ದಾರೆ, ನೋಡಿದ್ದೇನೆ. ನಾನು ಎಲ್ಲೂ ಕಾಣೆಯಾಗೋದಿಲ್ಲ, ಇಲ್ಲೇ ಇರ್ತೀನಿ. ಪಾಪ ಅವ್ರಿಗೆ ಯಾರಿಗೂ ಆತಂಕ ಬೇಡ. ಕಾಂಗ್ರೆಸ್ನ ನಾಯಕರುಗಳಿಗೆ ಪಾಪ ಕೆಲವು ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದಾರೆ, ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಮರ್ಥ್ಯತೆ ಇದೆ. ಆ ಚಿಲ್ಲರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಘನತೆಗೆ ತಕ್ಕನಾದಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ಕೊಳ್ಳಿ. ಈ ರೀತಿಯ ಒಂದು ಜನಗಳಲ್ಲಿ ನನ್ನ ಬಗ್ಗೆ ಅಪ್ರಚಾರ ಮಾಡಿ ಏನು ಯಶಸ್ಸು ಕಾಣ್ತೀವಿ ಚುನಾವಣೆಯಲ್ಲಿ ಅಂತ ತಿಳ್ಕೊಂಡಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಆ ಚಿಲ್ಲರೆತನ ಬಿಟ್ಟು ನೇರವಾಗಿ ಚುನಾವಣೆ ನಡೆಸಿ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀನಿ. ಅವರು BJP ನಾಯಕರವರು, ಅದರಿಂದ ಅವರ ಹಿರಿಯರಿದ್ದಾರೆ, ಅವರ ಆಶೀರ್ವಾದ ಪಡೆದಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.